ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಂತ ಸುದ್ದಿ. ಏನಪ್ಪಾ ಅಂತ ಅಂದರೆ ಆಸ್ಟ್ರೇಲಿಯಾ ಟೂರ್ಗೆ ನಮ್ಮ ಭಾರತ ತಂಡ ಹೋಗ್ತಾ ಇದೆ. ಅಲ್ಲಿ ಏಕದಿನ ಮತ್ತು T20 ಸರಣಿಯನ್ನು ಭಾರತ ತಂಡ ಆಡುತ್ತೆ ಆಸ್ಟ್ರೇಲಿಯಾದ ವಿರುದ್ಧ. ಈ ಸಂದರ್ಭದಲ್ಲಿ ಈಗ ಆಟಗಾರರ ನೇಮಕ ಕೂಡ ಆಗಿದೆ. ಹಾಗಾದರೆ ಏಕದಿನ ಕ್ರಿಕೆಟ್ ಟೀಮ್ನಲ್ಲಿ ಯಾರ್ಯಾರು ಆಯ್ಕೆಯಾಗಿದ್ದಾರೆ, T20 ಕ್ರಿಕೆಟ್ನಲ್ಲಿ ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಕ್ರಿಕೆಟ್ ಹಬ್ಬ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಶುರುವಾಗಿದೆ ಅಂತ ಅಂದರೆ, ಮೊನ್ನೆ ತಾನೇ ಪಾಕಿಸ್ತಾನವನ್ನು ಬಗ್ಗು ಬಡಿದು ಏಷ್ಯಾ ಕಪ್ ಫೈನಲ್ ಗೆದ್ದು ಬೀಗಿದಂಥ ನಮ್ಮ ಭಾರತದ ಹುಲಿಗಳು ಈಗ ಮತ್ತೆ ಟೆಸ್ಟ್ ಕ್ರಿಕೆಟ್ ಸರಣಿಯನ್ನು ಭಾರತದಲ್ಲೇ ಆಡ್ತಾ ಇದ್ದಾರೆ ವೆಸ್ಟ್ ಇಂಡೀಸ್ನ ವಿರುದ್ಧ. ಈಗ ವೆಸ್ಟ್ ಇಂಡೀಸನ್ನು ಬಗ್ಗು ಬಡ್ದಾಯಿತು, ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದು ಕೂಡ ಆಯಿತು. ಅದಾದ ನಂತರ ಈಗ ಆಸ್ಟ್ರೇಲಿಯಾ ಟೂರ್ ಅಂದರೆ ವೆಸ್ಟ್ ಇಂಡೀಸ್ ಸರಣಿ ಮುಗಿದ ನಂತರ, ಅಂದರೆ ಈಗ 8 ಟೆಸ್ಟ್ ಸರಣಿ ಆಡ್ತಾ ಇದ್ದಾರೆ. ಈ ಸರಣಿ ಮುಗಿದ ನಂತರ ನೆಕ್ಸ್ಟ್ ಇರೋದು ಏಕದಿನ ಮತ್ತು T20 ಸರಣಿ. ಅದು ಕೂಡ ಆಸ್ಟ್ರೇಲಿಯಾಗೆ ನಮ್ಮ ಭಾರತ ತಂಡ ಹೋಗುತ್ತೆ. ಆ ನಿಟ್ಟಿನಲ್ಲಿ T20 ಬಿಟ್ಬಿಡೋಣ, ಆದರೆ ಏಕದಿನ ಸರಣಿಗೆ ಯಾರೆಲ್ಲ ಆಯ್ಕೆಯಾಗ್ತಾರೆ ಅನ್ನೋ ಒಂದು ಕುತೂಹಲದ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ಯಾಕೆ ಅಂತ ಅಂದರೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ತಂಡಕ್ಕೆ ಬರ್ತಾರಾ ಇಲ್ವಾ, ಅವರನ್ನು ಆಯ್ಕೆ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಮತ್ತು ತಂಡದ ಕ್ಯಾಪ್ಟನ್ಸಿ ಯಾರಿಗೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಆದರೆ ಇವತ್ತು ಅಜಿತ್ ಅಗರ್ಕರ್ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ, ಎಸ್ಪೆಷಲಿ ರೋಹಿತ್ ಶರ್ಮಾ ಅಭಿಮಾನಿಗಳಿಗೆ ಶಾಕ್ ಕೊಟ್ಬಿಟ್ಟಿದ್ದಾರೆ. ಯಾಕೆ ಅಂತ ಅಂದರೆ, ಏಕದಿನ ಕ್ರಿಕೆಟ್ ಕ್ಯಾಪ್ಟನ್ ಆಗಿದ್ದಂಥ ನಮ್ಮ ರೋಹಿತ್ ಶರ್ಮಾ ಅವರು ಕೇವಲ ಈ ತಂಡದಲ್ಲಿ ಆಟಗಾರನಾಗಿ ಮಾತ್ರ ಇರ್ತಾರೆ. ಕ್ಯಾಪ್ಟನ್ ಯಾರು ಹಾಗಾದರೆ? ಶುಭ್ಮನ್ ಗಿಲ್ ಅವರು. ಶುಭ್ಮನ್ ಗಿಲ್ ಅವರಿಗೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ನೀಡಲಾಗಿದೆ. ಅಂದರೆ ಬಹಳ ಸ್ಪಷ್ಟ, ಭವಿಷ್ಯದ ಚಿಂತನೆಯಲ್ಲಿ ಈಗ ಅಜಿತ್ ಅಗರ್ಕರ್ ಮತ್ತು BCCI ಇದೆ. ಅಂದರೆ ಭಾಳ ಅಂದರೆ ಅಬ್ಬಬ್ಬ, ಅಂದರೆ ಎಷ್ಟು ದಿನ ಆಡ್ಬೋದು ಇನ್ನು ರೋಹಿತ್ ಶರ್ಮಾ ಅವರು. ಹಾಗಾಗಿನೇ ರೋಹಿತ್ ಶರ್ಮಾ ಅವರು ವಿರಾಟ್ ಕೊಹ್ಲಿ ಅವರು ತಂಡದಲ್ಲಿದ್ದಾಗಲೇ ಶುಭ್ಮನ್ ಗಿಲ್ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟರೆ, ಇವರಿಬ್ಬರ ಒಂದು ಅಂದರೆ ಹಿರಿಯ ಆಟಗಾರರಿದ್ದಾರೆ. ಸೊ ಅವರಿಬ್ಬರ ನಡುವೆ ಏನೇ ತಪ್ಪುಗಳಾದರೂ ಕೂಡ ಶುಭ್ಮನ್ ಗಿಲ್ ಅವರಿಗೆ ಹೇಳಬಹುದು. ಆ ನಿಟ್ಟಿನಲ್ಲಿ ಏಕದಿನ ಫಾರ್ಮ್ಯಾಟ್ಗೂ ಕೂಡ ಅವರು ಒಂದು ಹೊಂದ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರಿಗೆ ಕ್ಯಾಪ್ಟನ್ಸಿಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ. ಭಾಳ ಪ್ರಮುಖವಾಗಿ ಮೊದಲಿಗೆ ಏಕದಿನ ಅಂದರೆ ಶುಭ್ಮನ್ ಗಿಲ್ ಇಲ್ಲಿ ಕ್ಯಾಪ್ಟನ್ ಅನ್ನೋದು ಭಾಳ ಸ್ಪಷ್ಟ. ಅದಾದ ನಂತರ ರೋಹಿತ್ ಶರ್ಮಾ. ಶುಭ್ಮನ್ ಗಿಲ್ ಬಗ್ಗೆನೇ ಹೇಳಬೇಕು ಫಸ್ಟ್ ಆಫ್ ಆಲ್. ಯಾಕೆ ಅಂತ ಹೇಳಿದರೆ, ರೋಹಿತ್ ಶರ್ಮಾ ಟೆಸ್ಟ್ ಕ್ಯಾಪ್ಟನ್ಸಿ ಬಿಟ್ಟ ನಂತರ ಶುಭ್ಮನ್ ಗಿಲ್ಗೆ ಟೆಸ್ಟ್ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ನೀಡಲಾಯಿತು. ಅವರೇ ಇಂಗ್ಲೆಂಡ್ ಆಯಿತು, ಈಗ ವೆಸ್ಟ್ ಇಂಡೀಸ್ ಸರಣಿಯಲ್ಲೂ ಕೂಡ ಅವರೇ ಕ್ಯಾಪ್ಟನ್ ಆಗಿ ಮುಂದುವರೆದಿದ್ದಾರೆ. ಅದಾದ ನಂತರ T20 ಫಾರ್ಮೆಟ್ ಅಂತ ಬಂದಾಗ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಇದ್ದರೆ, ಉಪನಾಯಕನಾಗಿ ಗಿಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದು ಇಂಟ್ರೆಸ್ಟಿಂಗ್. ಅಂದರೆ 3 ಫಾರ್ಮೆಟ್ಗೂ ಕೂಡ ಒಬ್ಬನೇ ನಾಯಕನಾಗಿ ಮಾಡಬೇಕು ಅನ್ನೋದು BCCIನ ನಿರ್ಧಾರ. ಆ ನಿಟ್ಟಿನಲ್ಲಿ ಕೇಂದ್ರೀಕೃತವಾಗಿರೋದು ಕೇವಲ ಗಿಲ್ ಅವರು. ಹಾಗಾಗಿ ಅವರನ್ನು ಏಕದಿನ ಸರಣಿಗೂ ಕೂಡ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ. ಅದಾದ ನಂತರ ರೋಹಿತ್ ಶರ್ಮಾ ಅವರು ಬಂದಿದ್ದಾರೆ ವಾಪಸ್ಸು. ಅದಾದ ನಂತರ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಕೂಡ ಎಂಟ್ರಿ ಆಗಿದೆ. ಅಂದರೆ ಇವರಿಬ್ಬರಿಗೋಸ್ಕರ ಪ್ರತಿಯೊಬ್ಬ ಕ್ರಿಕೆಟಿಗರು ಕೂಡ, ಪ್ರತಿಯೊಬ್ಬ ಕ್ರೀಡಾ ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು ಕಾದು ಕೂತಿದ್ರು ವಿರಾಟ್ ಕೊಹ್ಲಿಯನ್ನು ಮತ್ತೊಮ್ಮೆ ಕಣದಲ್ಲಿ ನೋಡೋದಕ್ಕೆ, ಮತ್ತು ನಮ್ಮ ರೋಹಿತ್ ಶರ್ಮಾ ಅವರನ್ನು ಗ್ರೌಂಡ್ನಲ್ಲಿ ನೋಡೋದಕ್ಕೆ. ಆ ನಿಟ್ಟಿನಲ್ಲಿ ಎಲ್ಲರ ಆಸೆ ಕೈಗೂಡಿದೆ. ಅದಾದ ನಂತರ ಶ್ರೇಯಸ್ ಅಯ್ಯರ್ ಮತ್ತೆ ವಾಪಸ್ ಅತಿ ಮಾಡಿದ್ದಾರೆ ಒನ್ ಡೇ ಕ್ರಿಕೆಟ್ಗೆ. ಜೊತೆಗೆ ಅವರು ಉಪನಾಯಕನಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಸರಣಿಗೆ. ಶ್ರೇಯಸ್ ಅಯ್ಯರ್ ಒಬ್ಬ ಅದ್ಭುತವಾದಂಥ ಆಟಗಾರ. ಅದಾದ ನಂತರ ಅಕ್ಷರ್ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ನಮ್ಮ KL ರಾಹುಲ್ ವಿಕೆಟ್ ಕೀಪರ್ ಆಗಿ ಆಯ್ಕೆಯಾಗಿರೋದು. ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ ವೇಗದ ಬೌಲರ್ ಅಂದರೆ ಆಲ್ರೌಂಡರ್, ಬ್ಯಾಟಿಂಗ್ ಕೂಡ ಆಡ್ತಾರೆ. ಅದಾದ ನಂತರ ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್ ಇದ್ದಾರೆ. ಇನ್ನು ಕುಲ್ದೀಪ್ ಯಾದವ್ ಕೂಡ ಆಯ್ಕೆಯಾಗಿರೋದು. ಕುಲ್ದೀಪ್ ಯಾದವ್ ಎಷ್ಟು ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು T20 ಏಷ್ಯಾ ಕಪ್ನಲ್ಲಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಅದಾದ ನಂತರ ಹರ್ಷಿತ್ ರಾಣಾ ಕಂಬ್ಯಾಕ್ ಮಾಡಿರೋದು ಏಕದಿನ ತಂಡಕ್ಕೆ. ಇನ್ನು ಮೊಹಮ್ಮದ್ ಸಿರಾಜ್ ಅವರು ಕೂಡ ಇದ್ದಾರೆ ಏಕದಿನ ತಂಡದಲ್ಲಿ. ಅವರು ಯಾವಾಗಲೂ ಇದ್ರು, ಅದೇ ರೀತಿಯಾಗಿ ಮುಂದುವರಿತಾರೆ. ಇನ್ನು ಹರ್ಷದೀಪ್ ಸಿಂಗ್ ಇದ್ದಾರೆ. ಹರ್ಷದೀಪ್ ಸಿಂಗ್ T20 ಸ್ಪೆಷಲಿಸ್ಟ್ ಹರ್ಷದೀಪ್ ಸಿಂಗ್ ಈಗ ಒನ್ ಡೇಗೂ ಕೂಡ ಕಾಲಿಟ್ಟಾಗಿದೆ. ಇನ್ನು ಪ್ರಸಿದ್ಧ ಕೃಷ್ಣ, ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ, ಈ ತಂಡದಲ್ಲಿ ಇಬ್ಬರು ಕನ್ನಡಿಗರಿಗೆ ಚಾನ್ಸ್ ಸಿಕ್ಕಿದೆ. ಒಂದು ನಮ್ಮ KL ರಾಹುಲ್, ಮತ್ತೊಂದು ನಮ್ಮ ವೇಗದ ಬೌಲರ್ ಪ್ರಸಿದ್ಧ ಕೃಷ್ಣ. ಅದಾದ ನಂತರ ಧ್ರುವ್ ಜುರೇಲ್ ಇದ್ದಾರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ, ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಕೂಡ ಇದ್ದೇ ಇರ್ತಾರೆ.
ಅದಾದ ನಂತರ ಜುರೇಲ್ ಅವರು ಕೂಡ ಇದ್ದಾರೆ. ಜುರೇಲ್ ಈ ಟೆಸ್ಟ್ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಸೆಂಚುರಿ 125 ರನ್ ಬಾರಿಸಿದ್ರು. ಫಸ್ಟ್ ಚಾನ್ಸೇ ಅವರು ಅದ್ಭುತವಾಗಿ ಒಂಥರ ಬಳಸ್ಕೊಂಡ್ರು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಸಂಗತಿ, ಜಸ್ಪ್ರೀತ್ ಬುಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರಿಗೆ ರೆಸ್ಟ್ ಕೊಡಲಾಗಿದೆ ಈ ಒಂದು ಸರಣಿಯಿಂದ ಅನ್ನೋ ಅಪ್ಡೇಟ್ ಕೂಡ ಇದೆ. ಆದರೆ ಈ ಟೀಮ್ ನೋಡ್ತಾ ಇದ್ರೆ ಬಹಳ ಸ್ಪಷ್ಟ, ಮುಂಬರುವ ಅಥವಾ ಭವಿಷ್ಯದ ಈ ಚಿಂತನೆಯನ್ನ ಮಾಡಿ ಇಲ್ಲಿ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ನೀಡಲಾಗಿದೆ. ಉಪನಾಯಕನ ಪಟ್ಟ ಶ್ರೇಯಸ್ ಅಯ್ಯರ್ ಅವರಿಗೆ ನೀಡಲಾಗಿದೆ. ಹೊಸ ಆಟಗಾರರಿಗೆ ಹೆಚ್ಚಾಗಿ ಚಾನ್ಸ್ ಕೊಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಸೊ ಈ ಒಂದು ಸರಣಿಯಲ್ಲಿ ರೋಹಿತ್ ಶರ್ಮಾ ಆಡ್ತಾರೆ ಮತ್ತು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಕೂಡ ಇರ್ತಾರೆ. ಇದಾದ ನಂತರ ಇದೇ ಸಂದರ್ಭದಲ್ಲಿ T20 ಸರಣಿ, ಆಸ್ಟ್ರೇಲಿಯಾ ವಿರುದ್ಧ T20 ಸರಣಿ ಟೀಮ್ ಇಂಡಿಯಾ ಆಡುತ್ತೆ. ಸೊ ಆ ಟೀಮ್ ಕೂಡ ಚೂಸ್ ಆಗಿರೋದು ಅಥವಾ ಆಯ್ಕೆಯಾಗಿರೋದು, ಇದರಲ್ಲಿ ಯಾರೆಲ್ಲ ಆಯ್ಕೆಯಾಗಿದ್ದಾರೆ, ಏಷ್ಯಾ ಕಪ್ನಲ್ಲಿದ್ದಂಥ ಆಟಗಾರರೇ ಇದರಲ್ಲೂ ಕೂಡ ಬಹುತೇಕ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಆಸ್ ಯೂಶುವಲ್ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಇರ್ತಾರೆ, ಹೊಡಿಬಡಿ ಆಟಗಾರ. ಎಂಥ ಬೌಲರ್ ಬಂದರೂ ಕೂಡ ಅಟ್ಟಾಡಿಸಿ ಹೊಡೆಯುವಂಥ ತಾಕತ್ತಿರುವಂಥ ಆಟಗಾರ ಅಭಿಷೇಕ್ ಶರ್ಮಾ. ಅದಾದ ನಂತರ ಶುಭ್ಮನ್ ಗಿಲ್ ಅವರು ಕೂಡ ಕಂಟಿನ್ಯೂ ಆಗ್ತಾರೆ ವೈಸ್ ಕ್ಯಾಪ್ಟನ್ ಆಗಿ. ಇನ್ನು ತಿಲಕ್ ವರ್ಮಾ ಇದ್ದಾರೆ, ನಂಬಿಕಸ್ಥ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್. ಅದಾದ ನಂತರ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಕಮ್ಬ್ಯಾಕ್ ಮಾಡಿದ್ದಾರೆ. ಶಿವಮ್ ದುಬೆ ಇರ್ತಾರೆ, ಅಕ್ಸರ್ ಪಟೇಲ್, ಜೊತೆಗೆ ಜಿತೇಶ್ ಶರ್ಮಾ ನಮ್ಮ RCB ಹುಡುಗ, ಜೊತೆಗೆ ಜಿತೇಶ್ ಶರ್ಮಾ ಕೂಡ ಅದ್ಭುತವಾದಂಥ ಪ್ಲೇಯರ್, ವಿಕೆಟ್ ಕೀಪರ್ ಕೂಡ. ಅದಾದ ನಂತರ ವರುಣ್ ಚಕ್ರವರ್ತಿ ಕೂಡ ಮಿಸ್ಟ್ರಿ ಸ್ಪಿನ್ನರ್ ಇರ್ತಾರೆ. ಇನ್ನು ಜಸ್ಪ್ರೀತ್ ಬುಮ್ರಾ T20 ತಂಡದಲ್ಲಿ ಇರ್ತಾರೆ. ಕೇವಲ ಏಕದಿನ ಸರಣಿಗೆ ಮಾತ್ರ ರೆಸ್ಟ್ ಕೊಟ್ಟಿದ್ದಾರೆ. T20 ಕ್ರಿಕೆಟನ್ನು ಆಡ್ತಾರೆ ಜಸ್ಪ್ರೀತ್ ಬುಮ್ರಾ. ಇನ್ನು ಹರ್ಷದೀಪ್ ಸಿಂಗ್ ಕೂಡ ಇರ್ತಾರೆ. ಅದಾದ ನಂತರ ಹರ್ಷಿತ್ ರಾಣಾ, ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿದ್ದಾರೆ. ಇನ್ನು ರಿಂಕು ಸಿಂಗ್ ಮತ್ತು ವಾಷಿಂಗ್ಟನ್ ಸುಂದರ್ ಆಲ್ಮೋಸ್ಟ್ ಏಷ್ಯಾ ಕಪ್ನಲ್ಲಿ ಯಾರೆಲ್ಲ ಇದ್ರೋ ಅವರೇ ಇದ್ದಾರೆ. ಸೊ ಸ್ಪಷ್ಟ, ಟೀಮ್ ಇಂಡಿಯಾ ಎರಡೂ ಫಾರ್ಮ್ಯಾಟ್ನಲ್ಲೂ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಸೊ ಎರಡೂ ಸರಣಿಯನ್ನ ಗೆದ್ದು ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.